ಇಲ್ಲಿ ನಡೆದಂತ ಎಲ್ಲ ಶರಣಿಯರ ಚಿಕ್ಕ ಮಕ್ಕಳ ನಿಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿಗಳು. ನಮ್ಮ ಸವಣೂರು ತಾಲೂಕಿನಲ್ಲಿ ಪ್ರಥಮವಾಗಿ ಶಿಲಾಮಠವನ್ನು ಸ್ಥಾಪಿಸಿದವರು ನಮ್ಮ ಲಿಂಗೈಕ್ಯ ರುದ್ರಮುನಿ ಮಹಾಸ್ವಾಮಿಗಳು. ಇವತ್ತು ಅವರ ಸ್ಮರಣೋತ್ಸವ ಕಾರ್ಯಕ್ರಮ. ನನಗೂ ಕೂಡ ಅವರು ಗುರುಗಳಾಗಿದ್ದಂಥವರು. ಅವರನ್ನು ತುಂಬ ಪ್ರೀತಿ ಮಾಡುವ ಸ್ವಾಮಿಗಳಲ್ಲಿ ನಾನು ಒಬ್ಬ. ಅತಿ ನಮ್ಮ ಕರ್ನಾಟಕದಲ್ಲಿ ಅಂದಿನ ಕಾಲದಲ್ಲಿ ಒಳ್ಳೆ ವಾಗ್ಮಿಗಳು, ಕರ್ನಾಟಕದ ವಿವೇಕಾನಂದ ಅಂತಕ್ಕಂಥ ಹೆಸರನ್ನು ತಗೊಂಡವರಲ್ಲಿ ರುದ್ರಮುನಿ ಮಹಾಸ್ವಾಮಿಗಳು. ಅವರು ಇವತ್ತೇ ನಾವು ಅವ್ರ ಬಗ್ಗೆನೇ ಮಾತನಾಡಬೇಕು, ಅವರ ಸ್ಮರಣೆಯನ್ನೇ ಮಾಡಬೇಕು. ಇವತ್ತಿನ ಧಾರವಾಡದ ಪೂಜ್ಯರಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕುಳಿತಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಧಾರವಾಡ ಮುರುಘಾ ಮಠಕ್ಕೂ ನಮ್ಮ ಲಿಂಗೈಕ್ಯರಾದಂಥ ರುದ್ರಮುನಿ ಮಹಾಸ್ವಾಮಿಗಳಿಗೂ ಬಹಳ ಅವಿನಾಭಾವ ಸಂಬಂಧ. ಮಹಾಂತಪ್ಪುಗಳು ರುದ್ರಮುನಿ ಮಹಾಸ್ವಾಮಿಗಳನ್ನು ಬಹಳ ಪ್ರೀತಿ ಮಾಡತಕ್ಕಂತಹ ಸ್ವಾಮಿಗಳಲ್ಲಿ ಒಬ್ಬರು. ಇವತ್ತೇ ಉತ್ತರ ಕರ್ನಾಟಕದೊಳಗೆ ಧಾರವಾಡ ಮುರುಘಾ ಮಠ ಸಿದ್ಧಗಂಗಾ ಮಠದಷ್ಟೇ ಪುರಾತನವಾಗಿ ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಹೋದಂಥ ವಿದ್ಯಾರ್ಥಿಗಳಿಗೆ ಆಶ್ರಯ ತಾಣವಾಗಿ ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕೆ ರುದ್ರಮುನಿ ಮಹಾಸ್ವಾಮಿಗಳ ಕೊಡುಗೆನೂ ಬಹಳ ಇದೆ. ಅವರನ್ನ ಮಹಾಂತಪ್ಪಗಳು ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು. ಈಗಿರ್ತಕ್ಕಂತಹ ಧಾರವಾಡದ ಸ್ವಾಮಿಗಳು ಕೂಡ ಅವರನ್ನ ಗುರುಗಳು ಅಂತೇಳಿ ಬಹಳ ಪ್ರೀತಿಯಿಂದ ಕಾಣ್ತಾ ಇರ್ತಕ್ಕಂಥ ಸಮಯವನ್ನ ನಾನು ನೋಡಿದ್ದೀನಿ. ಬಹಳ ಅವರವಾಗಿದ್ದು ತಿಳ್ಕೋರು. ಇವತ್ತಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು 17 ವರ್ಷ ರುದ್ರಮುನಿ ಮಹಾಸ್ವಾಮಿಗಳ ಸಂಪರ್ಕದಲ್ಲಿದ್ದಂತಹ ಸಮಯ. ರುದ್ರಮುನಿ ಮಹಾಸ್ವಾಮಿಗಳು ಸ್ಟೈಲೇ ಬಹಳ ಚೆನ್ನ. ನೋಡಿದ್ರು ಅವ್ರ ಫೋಟೋ ನೋಡ್ರಿ, ನನ್ನ ಕಡೆ ನೋಡ್ಬೇಕು, ಫೋಟೋ ನೋಡ್ರಿ, ಬಹಳ ಚಂದ ಅವ್ರ ಸ್ಟೈಲ್, ಅವ್ರ ಗಡ್ಡ, ಅವ್ರ ಮೀಸೆ, ಅವ್ರು ನಿಂದ್ರೋ ಸ್ಟೈಲು. ವಿವೇಕಾನಂದರ ಫೋಟೋ ನೋಡ್ತೀವಿ ಉಳಿಸಿಗ್ಲಿ ಅಂತ, ಅಷ್ಟೇ ಚಂದ ಅವರು ನಿಂದಿರ್ತಾ ಇದ್ರು. ಬಹಳ ಆಕರ್ಷಕವಾದಂಥ ಮುಖಭಾವ ಹುಡುಗರು. ಬಹಳ ಅವರನ್ನ ನೋಡ್ತಾ ಇದ್ರೆ ನೋಡ್ಬೇಕು ಅನಿಸ್ತಾ ಇತ್ತು. ಮಹಾನ್ ತಪ್ಪುಗಳು ಎಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾರೋ ಅಲ್ಲೇ ರುದ್ರಮುನಿ ಸ್ವಾಮಿಗಳು ಇರಲೇಬೇಕು. ಅಷ್ಟೊಂದು ಪ್ರೀತಿ. ಮಹಾನ್ ತಪ್ಪುಗಳ ಆಶೀರ್ವಾದ ರುದ್ರಮುನಿ ಮಹಾಸ್ವಾಮಿಗಳವರ ಉಪದೇಶ. ಅಂತ ಮಹಾಶಿವಯೋಗಿಗಳವರು 41 ವರ್ಷ ಇವತ್ತು ಅವರು ಸ್ಮರಣೆ ಮಾಡತಕ್ಕಂತಹ ಶುಭ ದಿನ. ಈ ವಿರಕ್ತ ಮಠ ಕಲ್ಲಿನ ಶಿಲಾಮಂಟಪ ಇದೆಯಲ್ಲ, ಇದನ್ನು ಕಟ್ಟುವಾಗ ನಾನು ಇಲ್ಲೇ ಇದ್ದೆ 1 ವರ್ಷ. ನಮ್ಮ ಇಡೀ ತಾಲೂಕಿನಲ್ಲಿ ಅದ್ಭುತವಾದಂತಹ ಶಿಲಾಮಂಟಪವನ್ನು ಕಟ್ಟಿಸಿದಂತಹ ಕೀರ್ತಿ ನಮ್ಮ ರುದ್ರಮುನಿ ಮಹಾಸ್ವಾಮಿಗಳು ಕೈಗೆ. ಅಂದಿನ ದಿನಮಾನದೊಳಗೆ ಶೈಕ್ಷಣಿಕವಾದಂತಹ ಕ್ರಾಂತಿಯನ್ನು ಮಾಡಿದಂಥವರು ರುದ್ರಮುನಿ ಸ್ವಾಮಿಗಳು. ಇಲ್ಲಿ ಹತ್ತಿಮತ್ತೂರು ಅಂತಕ್ಕಂಥ ಈ ಸಣ್ಣ ಗ್ರಾಮದೊಳಗ ಸಂಸ್ಕೃತ ಪಾಠಶಾಲೆಯನ್ನು ತೆಗೆದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಪ್ರಾಥಮಿಕ ಶಾಲೆಯನ್ನ ತೆಗೆದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ನಮ್ಮ ಸವಣೂರು ತಾಲೂಕಿನಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಿತ್ತು ಅಂತಂದ್ರೆ ಅಲ್ಲಿ ರುದ್ರಮುನಿ ಮಹಾಸ್ವಾಮಿಗಳ ಸಾನ್ನಿಧ್ಯ ಇದ್ದೇ ಇರ್ತಿತ್ತು. ಅಂತ ವಾಗ್ಮಿಗಳು, ಅಂತ ಪೂಜ್ಯರ ಸ್ಮರಣೋತ್ಸವದ ಈ ಶುಭ ಸಂದರ್ಭದೊಳಗೆ ನಮ್ಮ ನಿಜಗುಣ ಮಹಾಸ್ವಾಮಿಗಳು ಈ ಮಠದ
ಕಾರ್ಯಭಾರವನ್ನ ಮಹಾಸ್ವಾಮಿಗಳಾಗಿ ಈ ಮಠದ ರುದ್ರಮುನಿ ಮಹಾಸ್ವಾಮಿಗಳವರ ಕೈಂಕರ್ಯಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತೇ ನಮ್ಮ ತಾಲೂಕಿನೊಳಗೆ ನಿಜಗುಣ ಮಹಾಸ್ವಾಮಿಗಳು ಎಲ್ಲಿ ಪ್ರೀತಿಯಿಂದ ಅವರನ್ನ ಬರಮಾಡ್ಕೊಳ್ತಾರೆ ಅಂತ ಸ್ಥಳಗಳಿಗೆಲ್ಲ ಪೂಜೆಗಳು ದಯಮಾಡಿಸ್ತಾರೆ, ಹಳ್ಳಿಗಳಿಗೆಲ್ಲ ದಯಮಾಡಿಸ್ತಾರೆ. ಇವತ್ತಿಲ್ಲಿ ನೀವೆಲ್ಲ ಇಲ್ಲಿ ನೆರೆದಿದ್ದೀರಿ. ಆ ಪೂಜ್ಯರ ಮೇಲೆ ಪ್ರೀತಿ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಇಂಥ ಒಂದು ಸಂದರ್ಭದೊಳಗೆ ನಾಡಿನ ಧಾರವಾಡದ ಮುರುಘಾ ಮಠದ ಸ್ವಾಮಿಗಳ ಆದಿಯಾಗಿ ಎಲ್ಲ ಮಠಾಧೀಶರು, ಜಿಲ್ಲೆಯ ಎಲ್ಲ ಮಠಾಧೀಶರು ರುದ್ರಮುನಿ ಮಹಾಶಿವಯೋಗಿಗಳ ಈ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನ, ರೈತರಿಗಾಗಿ ಕಾರ್ಯಕ್ರಮವನ್ನ, ಬೀಜವನ್ನ ವಿತರಿಸತಕ್ಕಂತಹ ಕಾರ್ಯಕ್ರಮ ಮತ್ತು ಹಿರಿಯ ಗುರುಗಳಿಗೆ ತುಲಾಭಾರ ಕಾರ್ಯಕ್ರಮ, ಜೊತೆಗೆ ನಿವೃತ್ತಿಯಾದಂತಹ ಶಿಕ್ಷಕರಿಗೆ ಸನ್ಮಾನ, ಖ್ಯಾತ ವಕೀಲರಿಗೆ ಗೌರವ ಸನ್ಮಾನ, ಕಲಾವಿದರಿಗೆ ಸನ್ಮಾನ, ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ನಿಜಗುಣ ಶಿವಯೋಗಿಗಳು ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮದ ಆಶೀರ್ವಾದ ಧಾರವಾಡದ ಮಹಂತ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ, ರುದ್ರಮುನಿ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ನಿನ್ನ ಮೇಲೆ ಇರಲಿ ಅಂತೇಳಿ ಇನ್ನೂ ಮಾತಾಡ್ತಕ್ಕಂತಹ ಮಠಾಧೀಶರು ಬಹಳ ಇರೋದ್ರಿಂದ ಅವರೆಲ್ಲರ ಆಶೀರ್ವಾದವನ್ನು ಕೇಳ್ರಿ, ಪುನೀತರಾಗಲಿ ಅನ್ನತಕ್ಕಂತಹ ಮಾತನ್ನು ಹೇಳಿ ನನ್ನ 4 ಮಾತುಗಳನ್ನು ಪೂಜೆ